ಹಾಯ್ ಸ್ನೇಹಿತರೆ, ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋನಲ್ಲೂ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದ ಕಡೆಯಿಂದ ಸ್ತ್ರೀ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ 50,000 ರೂಪಾಯಿಯನ್ನ ಪಡೆಯಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ತ್ರೀ ಶಕ್ತಿ ಯೋಜನೆ ಅಂದ್ರೆ ಏನು, ಯಾವೆಲ್ಲ ಮಹಿಳೆಯರು ಈ ಒಂದು ಯೋಜನೆ ಮೂಲಕ 50,000 ರೂಪಾಯಿಯನ್ನ ಪಡೆಯಬಹುದು, ಅರ್ಹತೆಗಳು ಏನೇನು, ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು, ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನಿಮಗೆ ಕಾಲ್ ಅಥವಾ ಕರೆಯನ್ನ ಮಾಡಿ ನಾವು ಈ ಒಂದು ಯೋಜನೆ ಮೂಲಕ ನಿಮಗೆ 50,000 ರೂಪಾಯಿನ ಕೊಡ್ತೇವೆ, ಡಾಕ್ಯುಮೆಂಟ್ ಕಳಿಸಿ, ಹಾಗೆ ಹೀಗೆ ಏನಾದರೂ ನಿಮ್ಮ ಕಡೆ ಹಣವನ್ನ ಇಸ್ಕೊಂಡಿದ್ರೆ ದಯವಿಟ್ಟು ಅಂತ ಕರೆಗಳಿಗೆ ನೀವು ರೆಸ್ಪಾನ್ಸ್ ಮಾಡಬೇಡಿ. ಅಂತ ಕರೆಯನ್ನ ಕಟ್ ಮಾಡಿ ಡೈರೆಕ್ಟ್ ಆಗಿ ನೀವು ಬ್ಯಾಂಕಿಗೆ ಹೋಗಿ ಹಣವನ್ನ ಪಡಿಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಯೋಜನೆ ಮೂಲಕ 50,000ದಿಂದ 25 ಲಕ್ಷ ರೂಪಾಯಿ ತನಕ ಹಣವನ್ನ ಪಡೆಯಬಹುದಾಗಿದೆ. ಅದುವೇ ಸ್ತ್ರೀ ಶಕ್ತಿ ಪ್ಯಾಕೇಜ್ ಅಂತ. ಸ್ತ್ರೀ ಶಕ್ತಿ ಯೋಜನೆ ಅಥವಾ ಸ್ತ್ರೀ ಶಕ್ತಿ ಪ್ಯಾಕೇಜ್ ಮೂಲಕ ಮಹಿಳೆಯರು ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಲಿಕ್ಕೆ ಅಥವಾ ಇದ್ದಂತ ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಯೋಜನೆ ಮೂಲಕ ಪಡೆಯಬಹುದಾಗಿದೆ. ಈ ಒಂದು ಯೋಜನೆಯಲ್ಲಿ SBI ಬ್ಯಾಂಕ್ ದವರು ಸಾಲವನ್ನು ಕೊಡ್ತಾರೆ. ಕನಿಷ್ಠ 50,000 ರೂಪಾಯಿದಿಂದ ಗರಿಷ್ಠ 25 ಲಕ್ಷ ರೂಪಾಯಿ ತನಕ ಸಾಲವನ್ನ ಪಡೆಯಬಹುದಾಗಿದೆ. ಹಾಗೆ ಈ ಒಂದು ಸಾಲದಲ್ಲಿ ಬಡ್ಡಿ ರಿಯಾಯಿತಿ ಕೂಡ ಇರುತ್ತೆ. ರೂಪಾಯಿ 2 ಲಕ್ಷಕ್ಕಿಂತ ಹೆಚ್ಚಿನ ಏನಾದರೂ ಸಾಲ ತೊಂದ್ರೆ ನಿಮಗೆ 0.50% ರಿಯಾಯಿತಿ ಕೂಡ ನಿಮಗೆ ಸಿಗುತ್ತೆ, ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಈ ಒಂದು ಸಾಲವನ್ನು ಪಡಲಿಕ್ಕೆ ಯಾವುದೇ ರೀತಿಯಾಗಿ ನೀವು ಶ್ಯೂರಿಟಿ ಅಥವಾ ಗ್ಯಾರಂಟಿ ಏನು ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ 50,000ದಿಂದ 25 ಲಕ್ಷ ರೂಪಾಯಿ ತನಕ ಸಾಲವನ್ನ SBI ಬ್ಯಾಂಕ್ ದವರು ಕೊಡ್ತಾರೆ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಮೂಲಕ. ಹಾಗಾದ್ರೆ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಮೂಲಕ ಸಾಲ ಪಡ್ಲಿಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕಪ್ಪ ಅಂತಂದ್ರೆ, ಫಸ್ಟ್ ಏನಂದ್ರೆ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿ ಮಹಿಳೆಯರ ಪಾಲು ಕನಿಷ್ಠವಾಗಿ 51% ಇರಬೇಕಾಗುತ್ತೆ. ಅವಾಗ ಒಂದು ಸರ್ಟಿಫಿಕೇಟ್ ಬರುತ್ತೆ MSME ಅಂತ, ಅಥವಾ ಉದ್ಯಮ ರಿಜಿಸ್ಟ್ರೇಷನ್ ಅನ್ನ ಹೊಂದಿರಬೇಕಾಗುತ್ತೆ. ಹಾಗಾದ್ರೆ ಯಾವ್ಯಾವ ಬಿಸ್ನೆಸ್ ಗೆ ಈ ಒಂದು ಸಾಲವನ್ನ ನೀಡ್ತಾರಪ್ಪ ಅಂತ ನೋಡೋದಾದ್ರೆ, ಇಲ್ಲಿ ಟೈಲರಿಂಗ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್, ಸಲೂನ್, ಹೈನುಗಾರಿಕೆ, ಡೈರಿ ಫಾರ್ಮ್, ಮತ್ತೆ ಗೃಹ ಉದ್ಯಮ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಈ ಎಲ್ಲ ಒಂದು ಬಿಸ್ನೆಸ್ ಗೆ ಸ್ತ್ರೀ ಶಕ್ತಿ ಯೋಜನೆ ಮೂಲಕ ಸಾಲವನ್ನ ಪಡಿಬಹುದಾಗಿದೆ. ಈ 3 ರೀತಿಯಾಗಿ ಸಾಲದ ಪ್ಯಾಕೇಜ್ ಗಳು ಇರ್ತವೆ. ಚಿಲ್ಲರೆ ಅಥವಾ ಸಣ್ಣ ವ್ಯವಹಾರವನ್ನು ಮಾಡುವಂತ ಬಿಸ್ನೆಸ್ ಮಾಡುವಂತವರಿಗೆ ಮಿನಿಮಮ್ ಆಗಿ 50,000 ರೂಪಾಯಿದಿಂದ ಹಿಡ್ಕೊಂಡು ಗರಿಷ್ಠವಾಗಿ 2 ಲಕ್ಷ ರೂಪಾಯಿ ತನಕ ಸಾಲ ಕೊಡ್ತಾರೆ. ಹಾಗೆ ವೃತ್ತಿಪರ ಮಹಿಳೆಯರೇನು ಬಿಸ್ನೆಸ್ ಇರ್ತವೆ ಅವರಿಗೆ 5 ಲಕ್ಷದಿಂದ 25 ಲಕ್ಷ ತನಕ ಸಾಲವನ್ನ ಪಡಿಬಹುದು. ಅಥವಾ ನೀವು ಇಂಡಸ್ಟ್ರಿಯಲ್ ಸಣ್ಣ ಕೈಗಾರಿಕಾ ಒಂದು ಇಂಡಸ್ಟ್ರಿಯಲ್ ಬಿಸ್ನೆಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಿಮಗೆ 50,000ದಿಂದ 25 ಲಕ್ಷ ರೂಪಾಯಿ ತನಕ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಮೂಲಕ ಸಾಲವನ್ನ ಪಡೆಯಬಹುದಾಗಿದೆ. ಹಾಗಾದ್ರೆ ಸ್ತ್ರೀ ಶಕ್ತಿ ಲೋನ್ಗೆ ಅರ್ಜಿ ಹಾಕಲು ಬೇಕಾಗುವಂತ ದಾಖಲಾತಿಗಳು ಏನೇನಂತಂದ್ರೆ, ಮಹಿಳೆಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಅಡ್ರೆಸ್ ವಿವರ, ವೋಟರ್ ID ಅಥವಾ ಕರೆಂಟ್ ಬಿಲ್ ಇದ್ರೆ ನಡೆಯುತ್ತೆ, ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ನೀವು ಆಲ್ರೆಡಿ ಬಿಸ್ನೆಸ್ ನ ಮಾಡ್ತಾ ಇದ್ರೆ ಹಳೆಯ ಬಿಸ್ನೆಸ್ ನ ಕಳೆದ ಒಂದು 3 ವರ್ಷಗಳ ಲೆಕ್ಕ ಪತ್ರ ಬೇಕಾಗುತ್ತೆ. ಮತ್ತು ಕೊನೆಯದಾಗಿ ಆ ಬಿಸ್ನೆಸ್ ನ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಕೂಡ ಮಹಿಳೆಯರಾಗಿದ್ದು ಸ್ತ್ರೀ ಶಕ್ತಿ ಯೋಜನೆ ಮೂಲಕ ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿ ಲೋನ್ ಅನ್ನ ಪಡ್ಕೋಬೇಕಂತ ಅನ್ಕೊಂಡಿದ್ರೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ, ಈ ಒಂದು ಯೋಜನೆಯ ಅರ್ಜಿಯು ಆನ್ಲೈನ್ ಮೂಲಕ ಲಭ್ಯ ಇಲ್ಲ. ತಮ್ಮ ಹತ್ತಿರದ SBI ಬ್ಯಾಂಕ್ ಹೋಗಿ ಭೇಟಿ ನೀಡಿ ಅಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಅಥವಾ ಸ್ತ್ರೀ ಶಕ್ತಿ ಪ್ಯಾಕೇಜ್ ಬಗ್ಗೆ ಮಾಹಿತಿಯನ್ನು ಪಡೆದು ಅವರು ಅರ್ಜಿನ ಕೊಡ್ತಾರೆ. ಅರ್ಜಿ ಫಾರ್ಮ್ ಅನ್ನು ತುಂಬಿ ಅವರು ಹೇಳಿರುವಂತಹ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಈ ಯೋಜನೆಯ ಲಾಭವನ್ನ ಪಡೆಯಬಹುದಾಗಿದೆ. ಫ್ರೆಂಡ್ಸ್, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಹಿಳೆಯರಿಗೆ ತಮ್ಮ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಈ ಒಂದು ಯೋಜನೆ ಬಹಳ ಉಪಯುಕ್ತ ಅಂತ ಹೇಳ್ಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಮಾಹಿತಿನ ಪಡ್ಕೊಳ್ಳಿಕ್ಕೆ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.